ಈ ಬಾರಿ ನಮ್ಮ ಬೇಸಿಗೆಯ ಪಯಣ ನನ್ನ ಗೆಳತಿ ಅಶ್ವಿನಿಯ ಪುಟ್ಟ ತೋಟದ ಮನೆ ಕಡೆಗೆ. ಅಲ್ಲಿರುವ ಕೆಸನೂರು ಗ್ರಾಮದ ಸುಂದರ ಬನಶಂಕರಿ ದೇವಾಲಯದಲ್ಲಿ ಸತ್ಯನಾರಾಯಣ ಪೂಜೆ. ಅದಾದ ನಂತರ ಒಂದು ಒಳ್ಳೆಯ ಊಟವಾಯಿತು. ಅದಾದ ಮೇಲೆ ಮನೆಗೆ ಹೊರಟ ನಮಗೆ ಮಲೆನಾಡ ಮಳೆಯ ದರ್ಶನ ಕೂಡ ಆಯಿತು. ಆ ಸುಂದರವಾದ ವಾತಾವರಣದಲ್ಲಿ, ಪ್ರಕೃತಿಯ ಸೊಬಗಿನಲ್ಲಿ ಆ ಮಳೆಯ ತುಂತುರು ಹನಿಯ ಶಬ್ದವನ್ನು ಕೇಳುವುದೇ ಒಂದು ಚೆಂದ. ಅದಾದ ಮೇಲೆ ಸಂಜೆ ಅಶ್ವಿನಿ ಮತ್ತು ಅವಳ ಕಸಿನ್ಸ್ ಎಲ್ಲ ನಮ್ಮನ್ನು ಭೀಮನಕಟ್ಟೆ ಎಂಬ ಸುಂದರ ಜಾಗಕ್ಕೆ ಕರೆದುಕೊಂಡು ಹೋದರು. ತುಂಗಾ ನದಿ ತೀರದಲ್ಲಿರುವ ಈ ಜಾಗ ನೋಡೋದಕ್ಕೆ ಬಹಳ ಸುಂದರ. ಸುತ್ತ ಬೆಟ್ಟ ಸಾಲು, ಮಧ್ಯೆ ಹರಿತಿರುವ ನದಿ, ಮರಳಿನ ರಾಶಿ, ಅಲ್ಲೊಂದು ಪುಟ್ಟ ದೇವಸ್ಥಾನ, ಅದರ ಮಧ್ಯದಲ್ಲಿ ನಮ್ಮ ಮಕ್ಕಳು ಆಟ ಆಡ್ತಾ ಇದ್ದರೆ ನೋಡೋದಕ್ಕೆ ತುಂಬ ಖುಷಿಯಾಯಿತು. ಅಲ್ಲಿ ನನ್ನ ಮಗ ಪುಟ್ಟ ಶಿವಲಿಂಗಕ್ಕೆ ನೀರಿನ ಅಭಿಷೇಕ ಮಾಡಿದ್ದು ಬಹಳ ಖುಷಿಯಾಯಿತು. ಅಲ್ಲಿ ನದಿ ತೀರದಲ್ಲಿ ಸ್ವಲ್ಪ ಹೊತ್ತು ಕುಳಿತು ಆಟ ಆಡಿ ಆ ಪ್ರಕೃತಿಯ ಸೊಬಗನ್ನು ನೋಡಿ ಕಣ್ತುಂಬಿಕೊಂಡೆವು. ಅಷ್ಟರಲ್ಲಿ ಅಶ್ವಿನಿಯ ಕಸಿನ್ಸ್ ಎಲ್ಲ ನನಗೆ ಒಳ್ಳೆಯ ಸ್ನೇಹಿತರೇ ಆಗಿಬಿಟ್ಟಿದ್ರು. ಅದಾದ ಮೇಲೆ ಅಲ್ಲಿರುವ ಪುಟ್ಟ ದೇವಸ್ಥಾನ ಭೀಮೇಶ್ವರನ ದರ್ಶನ ಮಾಡೋದಕ್ಕೆ ಹೊರಟ್ವಿ. ಆ ಭೀಮೇಶ್ವರನನ್ನು ನೋಡಿ ಮನಸ್ಸಿಗೆ ತುಂಬ ಖುಷಿಯಾಯಿತು. ಅಲ್ಲಿಂದ ನಮ್ಮ ಪಯಣ ತೂಗು ಸೇತುವೆ ಕಡೆಗೆ. ಕತ್ತಲಿನಲ್ಲಿ ಆ ಸೇತುವೆ ಮೇಲೆ ನಡೆದಿದ್ದು ಬಹಳ ಚೆನ್ನಾಗಿತ್ತು. ಒಂದು ಕಡೆ ಸೂರ್ಯ ಮುಳುಗ್ತಿತ್ತು, ಇನ್ನೊಂದು ಕಡೆ ಚಂದ್ರ ಹುಟ್ಟುತ್ತಿತ್ತು. ಆ ಸೇತುವೆ ನೋಡೋದಕ್ಕೆ ತುಂಬಾ ಸುಂದರವಾಗಿತ್ತು. ಮರುದಿನ ನಾವೆಲ್ಲ ಹರಿಹರಪುರ ಮಠದ ಹೊಳೆಗೆ ಹೊರಟವು. ಅಲ್ಲಿನ ಒಳ್ಳೆಯ ತುಂಗಾ ನೀರಿನಲ್ಲಿ ಆಟ ಆಡಿ ಅಲ್ಲಿಂದ ಮಲ್ಲಿಕಾರ್ಜುನ ಸಮೇತ ದುರ್ಗಾ ಪರಮೇಶ್ವರಿಯ ದರ್ಶನ ಕೂಡ ಮಾಡಿದ್ವಿ. ಆ ಒಂದು ಸುಂದರವಾದ ದೇವಸ್ಥಾನ, ಆ ದೇವರು ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದ ಮೇಲೆ ನಾವು ಹೊರಟಿದ್ದು ಸಿರಿಮನೆ ಫಾಲ್ಸ್ ಕಡೆಗೆ. ತುಂಬ ಸುಂದರವಾದ ಪ್ರಕೃತಿಯ ಮಧ್ಯದಲ್ಲಿರುವ ಆ ಫಾಲ್ಸ್ ನೋಡೋದಕ್ಕೆ ತುಂಬ ಚೆಂದ.